ನಾಳೆ ಬಿಜೆಪಿಯ 3ನೇ ಲಿಸ್ಟ್ ಘೋಷಣೆಯಾಗಬಹುದು. ನಾಳೆ ನನ್ನ ಹೆಸರು ಅಧಿಕೃತವಾಗಿ ಘೋಷಣೆಯಾಗಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಶೆಟ್ಟರ್ ಹೇಳಿಕೆ ಇದು. ಕಾಂಗ್ರೆಸ್ ತೊರೆದು ವಾಪಸ್ ಬಿಜೆಪಿ ಸೇರಿದಂತಹ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯಿಂದ ಅಖಾಡಕ್ಕಿಳಿಯೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ದಂತ ಬೆನ್ನಲ್ಲೇ ನಾಳೆ ನನ್ನ ಹೆಸರು ಅಧಿಕೃತ ಘೋಷಣೆಯಾಗಲಿದೆ, ಬಿಜೆಪಿಯ 3ನೇ ಲಿಸ್ಟ್ ನಾಳೆ ಘೋಷಣೆಯಾಗಬಹುದು ಅಂತ ಖುದ್ದು ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸ್ಪರ್ಧೆ ಮಾಡಲು ಒಪ್ಪಿಗೆ ಕೊಟ್ಟಿದ್ದೇನೆ ಅಂತ ಶೆಟ್ಟರ್ ಹೇಳಿಕೆ. ಇಲ್ಲ, ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳಿಬಿಟ್ಟಿದ್ದಾರೆ. ನಾನು ಒಪ್ಪಿ ತೊಗೊಳ್ಳೋದಷ್ಟೈತು, ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನನಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಪ್ರಭಾಕರ್ ಕೋರಿ ನಾನು ಸ್ವತಃ ಮಾತಾಡಿದ್ದೀನಿ. ನೀವು ಒಂದು ನೋಡ್ರಿ, ಯಾರ್ದಾರ ಒಂದು ಸ್ಟೇಟ್ಮೆಂಟ್ ಅದನ್ನು ನೇರವಾಗಿ ನಾ ಪ್ರಭಾಕರ್ ಕೋರಿ ಅವ್ರು ಮಾತಾಡಿದೆ. ಅಲ್ರಿ, ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಏನೂ ಮಾತಾಡೇ ಇಲ್ಲ. ಅವರೇ ಯಾರು ಬಂದು ಕೆಲವ್ರು ನನಗೆ ವಿವರಣೆ ಕೊಡ್ಲಿಕ್ಕೆ ಹೋದರು. ಅಷ್ಟು ಬಿಟ್ಟರೆ ನಂಗೆ ಮೀಟಿಂಗು ನಮ್ಮ ಮನ್ಯಾಗ ಮಾಡಿಲ್ಲ, ಮತ್ತು ನನ್ನ ಕಡೆ ಬಂದು ಭೇಟಿಯಾಗಕ್ಕೆ ಬಂದಿದ್ರು ಅವರು. ಆ ಹಿನ್ನೆಲೆಯಲ್ಲಿ ಅವ್ರು ಬಂದಾಗ, ಮನೆಗೆ ಬಂದಾಗ ನಾವು ಯಾಕೆ ಬೇಡ ಅನ್ಬೇಕು ಕರೆದು ಕುಂದಿರ್ಸಿದ್ವಿ. ಮತ್ತು ನಾವಾಗಲಿ ಅವರಾಗಲಿ ಬೈಟು ಕೊಟ್ಟಿಲ್ಲ, ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಈ ರೀತಿ ಸುದ್ದಿ ಸ್ಪ್ರೆಡ್ ಆದರೆ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಮಾತು. ಈಗ ಅವ್ರು ಸ್ಟೇಟ್ಮೆಂಟ್ ಅವರು ಡೈರೆಕ್ಟ್ ಕೊಟ್ಟಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಮತ್ತು ಅಲ್ಲಿದ್ದಂಥ ಅಲ್ಲಿ ಹೋದಂಥವ್ರು ಎಲ್ಲ ಕೂಡಿ ಒಂದು 8 ಮಂದಿ 12 ಮಂದಿ ಇದ್ದಾರೆ. 16-17 ಲಕ್ಷ ವೋಟರ್ಸ್ ಇದ್ದಾರೆ. ಲಕ್ಷಾಂತರ ಒಂದು ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಹೀಗಾಗಿ ಅಲ್ಲಿ ಮತ್ತು ಹೋದವರು ಅಲ್ಲಿ ಕುಂತು ಮಾತಾಡಿದ್ದು ಯಾವ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಎಕ್ಸ್ಪ್ಲೇನೂ ಮಾಡಿಲ್ಲ ಯಾರಿಗೂ. ಇಲ್ಲಿ ಬೈಟ್ ಕೊಡಬೇಕಲ್ಲ, ಇಲ್ಲದ ಅದು ಇಲ್ಲ. ಸುಮ್ಮನೆ ಅದಕ್ಕೆ ಯಾರೂ ಸ್ಟೇಟಾಗಿ ನೇರವಾಗಿ ಏನು ಬೈಟ್ ಕೊಡದೇ ಇದ್ದಾಗ, ಸ್ಟೇಟ್ಮೆಂಟ್ ಕೊಡದೇ ಇದ್ದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡೋದು ಸರಿಯಲ್ಲ. ಬರ್ತಾರೆ, ಎಲ್ಲರೂ ಬರ್ತಾರೆ. ನಾನು ಕಳೆದ 2-3 ದಿವಸದಿಂದ ಎಲ್ಲರಿಗೂ ಮಾತಾಡಿದ್ದೀನಿ, ಪ್ರತಿಯೊಬ್ಬರಿಗೂ, ಹಿರಿಯ ಕಿರಿಯ ನಾಯಕರಿಗೆ, ಇವನ್ ಘಟಕದ ಅಧ್ಯಕ್ಷರಿಗೆ ಎಲ್ಲರಿಗೂ ನಾ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೀನಿ, ಕಾಂಟ್ಯಾಕ್ಟ್ ಇದ್ದೀನಿ. ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸು ಅವ್ರ ಸದ್ಯಕ್ಕೆ ನನ್ನ ನೇರವಾಗಿ ನಾನು ಫೋನ್ ಮಾಡಿ, ಇಲ್ರಿ ಶೆಟ್ಟರ್ ಭಾಳ ಒಳ್ಳೆ ಕೆಲಸ ಆಗ್ತದೆ, ನೀವು ಬರೋದು ಚಲೋ ಆಯಿತು, ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಾಗ್ತದೆ ಅನ್ನುವಂಥ ಮಾತು ಪ್ರತಿಯೊಬ್ಬರು ಮಾತಾಡೋದು. ಆ ಹಿನ್ನೆಲೆಯಲ್ಲಿ ಇವತ್ತು ಎಂಟೈರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಮತ್ತು ಇದು ಮೊದಲಿಂದ ನನಗೆ ಟಚ್ ಇರುವಂಥ ಕ್ಷೇತ್ರ ಇದು. 1999ನಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಆದಾಗ, 2004ರಲ್ಲಿ 5 ವರ್ಷದಲ್ಲಿ ಅಲ್ಲಿ ಅವತ್ತು ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷರು, ನಾನು ಲೀಡರ್ ಆಫ್ ಅಪೋಸಿಷನು. ಪ್ರತಿಯೊಂದು ತಾಲೂಕಿಗೆ, ದೊಡ್ಡ ದೊಡ್ಡ ಗ್ರಾಮಗಳಿಗೆ ಎಲ್ಲ ಕಡೆ ನಾನು ಪ್ರವಾಸ ಮಾಡಿದ್ದೀನಿ. ಮತ್ತು ಅಲ್ಲಿ ಕಾರ್ಯಕರ್ತರು, ಅಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲಿಂದ ಸಂಪರ್ಕ ಇರುವಂಥ ಕ್ಷೇತ್ರ. ಯಾವುದು ಭಿನ್ನಮತ ಇಲ್ಲ, ಮತ್ತೊಂದಿಲ್ಲ. ನಾವು ಒಂದೇ ಕೇಳೋದು, ಯಾರು ಒಬ್ಬರು ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಇಲ್ಲ. ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.